हरि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸೊ ಎಲ್ಲರೂ ಈ ಫೆಬ್ರವರಿ ಮಾಸದ 2ನೇ ವಾರದ ಭವಿಷ್ಯಕ್ಕೋಸ್ಕರ ಸಾಪ್ತಾಹಿಕ ಭವಿಷ್ಯ, ವಾರದ ಭವಿಷ್ಯ ಅಥವಾ ಫೆಬ್ರವರಿ ತಿಂಗಳ 2ನೇ ವಾರದ ಭವಿಷ್ಯ ಇದೆಲ್ಲವನ್ನು ತಿಳಿದುಕೊಳ್ಳಲು ತಾವು ಕಾತುರದಿಂದ ಕಾಯ್ತಾ ಇದ್ದೀರಾ. ಸೊ ಹಾಗಾಗಿ ಈ ದಿನ ಈ ಫೆಬ್ರವರಿ ಮಾಸದ 2ನೇ ವಾರದ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿವರೆಗೂ ಯಾವೆಲ್ಲ ಅನುಕೂಲತೆ ಇದೆ, ಯಾವೆಲ್ಲ ಅನಾನುಕೂಲತೆ ಇದೆ, ಹಾಗೂ ಪರಿಹಾರಗಳೇನು ಮತ್ತು ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಪರಿಹಾರಗಳು, ಆರ್ಥಿಕ ದೃಷ್ಟಿಯಿಂದ ಏನೆಲ್ಲ ಪರಿಹಾರಗಳು ಮತ್ತು ಇನ್ನೂ ಇತರ ವ್ಯಾವಹಾರಿಕ ದೃಷ್ಟಿಯಿಂದ ಏನೆಲ್ಲ ಪರಿಹಾರಗಳು ಅದೆಲ್ಲವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈಗ ಗ್ರಹ ಸ್ಥಿತಿಗಳ ಅನುಗುಣವಾಗಿ ಎಲ್ಲೆಲ್ಲಿ ಯಾವ ಗ್ರಹ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗೂ ಪ್ರಮುಖ ದಿನಗಳು ಈ 9ರಿಂದ 15ನೇ ತಾರೀಕು ಈ ಫೆಬ್ರವರಿ ಮಾಸದ 2ನೇ ವಾರದ ಅಂದರೆ ಈ ದಿನದಿಂದ 9ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ಬರ್ತಕ್ಕಂತಹ ಪ್ರಮುಖ ದಿನಗಳು ಮತ್ತು ಗ್ರಹಗಳ ಸ್ಥಿತಿಗಳನ್ನು ಗಮನಿಸೋಣ ಬನ್ನಿ. ಮೊದಲನೇದಾಗಿ ಇವತ್ತು 9/2/2026. ಸೊ ಇಲ್ಲಿ ನಮಗೆ ಒಂದು ಶನಿ ನಮಗೆ ಮೀನರಾಶಿಯಲ್ಲಿದೆ. ಆಮೇಲೆ ರಾಹು, ಬುಧ, ಶುಕ್ರ 3 ಗ್ರಹ ಒಟ್ಟಿಗೆ ಕುಂಭರಾಶಿಯಲ್ಲಿ ಇದ್ದಾರೆ. ಸೊ 14ನೇ ತಾರೀಕು 4 ಗ್ರಹಗಳು ಕುಂಭರಾಶಿಯಲ್ಲಿ ಇರ್ತಾರೆ. ರಾಹು, ಬುಧ, ಶುಕ್ರ, ರವಿ ಈ 4 ಗ್ರಹಗಳು ನಿಮಗೆ 14ನೇ ತಾರೀಕು ಕುಂಭರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಪ್ರಸ್ತುತ ಇವತ್ತು ನೋಡೋದಾದರೆ ರವಿ, ಕುಜ ಮಕರ ರಾಶಿಯಲ್ಲಿ ಇದ್ದಾರೆ. ಇನ್ನು ಚಂದ್ರ ಬಂದ್ಬಿಟ್ಟು ತುಳಾ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ವಿಷಯ ಹೇಳೋದಾದರೆ ಗುರು ನಿಮಗೆ ಇಲ್ಲಿ ಮಿಥುನ ರಾಶಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ನಾವು ಈ ಒಂದು ದಿನದ ವಿಶೇಷ ಅಂತ ನೋಡೋದಾದರೆ, ಅಂದರೆ ಈ ವಾರದಲ್ಲಿ ಬರ್ತಕ್ಕಂತಹ ವಿಶೇಷ ನೋಡೋದಾದರೆ ಇಲ್ಲಿ 13ನೇ ತಾರೀಕು ವಿಜಯ ಏಕಾದಶಿ ಇದೆ. ಈ ಏಕಾದಶಿ ಹೆಸರೇ ಸೂಚಿಸಿದಂತೆ ವಿಜಯ, ಅಂದರೆ ಯಾರೆಲ್ಲ ಈ ದಿನ ಏಕಾದಶಿಗೆ ಉಪವಾಸ ಮಾಡಿ ಆ ಗುರುರಾಯರ ಸೇವೆ ಆಗಿರ್ಬೋದು, ಶ್ರೀನಿವಾಸ ದೇವರ ಸೇವೆ ಆಗಿದ್ದು ಮಾಡಿದ್ದೇ ಆದಲ್ಲಿ ನಿಮಗೆ ಮುಂದೆ ಬರ್ತಕ್ಕಂಥ ದಿನಗಳು ವಿಜಯಪ್ರದವಾಗಿರುತ್ತೆ. ಅದೇ ರೀತಿಯಾಗಿ ಇದೇ ತಿಂಗಳು 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ಸೊ ಎಲ್ಲರಿಗೂ ಒಂದು ಶಿವರಾತ್ರಿ ದಿನದ ಒಂದು ಕನ್ಫ್ಯೂಸ್ ಇದೆ, 15ನೇ ತಾರೀಕು 16ನೇ ತಾರೀಕು ಅಂತೇಳಿ. ಸೊ ಇಲ್ಲಿ ತಿಥಿ ನಮಗೆ ಚತುರ್ಥಿ ತಿಥಿ ಬಂದುಬಿಟ್ಟು 15ನೇ ತಾರೀಕು ಸಾಯಂಕಾಲ 5:30 ನಂತರ ಬರುತ್ತೆ. ಅದು ಮರುದಿನ ಬದಲಾವಣೆ ಆಗುತ್ತೆ. ಬಟ್ ಚತುರ್ಥಿಯ ದಿನ ರಾತ್ರಿ ಯಾವುದು ತಿಥಿ ಇರುತ್ತೋ ಆ ದಿನವನ್ನೇ ಆಚರಣೆ ಮಾಡಲಾಗುತ್ತೆ. ಹಾಗಾಗಿ ಚತುರ್ಥಿ ಫುಲ್ಲು ನಮಗೆ ಇರ್ತಾ ಇರೋದು 15ನೇ ತಾರೀಕು ರಾತ್ರಿ. ಸೊ ಹಾಗಾಗಿ 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ಆ ಶಿವರಾತ್ರಿಯ ಉಪವಾಸ, ಜಾಗರಣೆ, ಆಚರಣೆ ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡೋಣ. ಈಗ ನಮಗೆ ಬೇಕಾಗಿರೋದು ವಾರದ ಭವಿಷ್ಯ, ಸಾಪ್ತಾಹಿಕ ಭವಿಷ್ಯ. ಸೊ ಆ ಒಂದು ಭವಿಷ್ಯವನ್ನು ಈ ಒಂದು ದಿನದಲ್ಲಿ ನೋಡುವಂತಹ ಒಂದು ಪ್ರಯತ್ನ ಮಾಡೋಣ. ಈ ಒಂದು ವಾರ ಅನುಕೂಲತೆ ಏನು, ಅನಾನುಕೂಲತೆ ಏನು, ಮೇಷರಾಶಿಯಿಂದ ಮೀನರಾಶಿಯವರೆಗೂ ತಿಳಿದುಕೊಳ್ಳೋಣ. ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ಫೆಬ್ರವರಿ 2ನೇ ವಾರ ಅಂದರೆ 9ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳೆಲ್ಲ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಸಿಂಹರಾಶಿಯವರಿಗೆ ಆರ್ಥಿಕವಾಗಿ ಮೊದಲನೇದಾಗಿ ಹೇಳೋದಾದರೆ ಒಂದಿಷ್ಟು ಖರ್ಚುಗಳು ನಿಮಗೆ ಅತಿಯಾದ ವೇಗದಲ್ಲಿ ಬರುವಂಥದ್ದಾಗತ್ತೆ. ಆದಾಯ ಕೂಡ ಅತಿಯಾದ ವೇಗದಲ್ಲಿ ಬರುತ್ತೆ, ಅತಿ ವೇಗದಲ್ಲಿ ಹೊರಟೋಗ್ಬಿಡುತ್ತೆ. ಏನಂತೀರ, ಈ ನೈಸ್ ರೋಡ್ ಇದ್ದಂಗೆ ಅದೇ ಸ್ಪೀಡಲ್ಲಿ ಹೋಗ್ತಾ ಇರ್ತೀರ, ಅದೇ ಸ್ಪೀಡಲ್ಲಿ ಎದುರಿಗೆ ಬರ್ತಾ ಇರ್ತಾರೆ. ಅಂದರೆ ಇನ್ಕಮು ಅದೇ ಸ್ಪೀಡ್ ಇರುತ್ತೆ, ಎಕ್ಸ್ಪೆಂಡಿಚರು ಅದೇ ಸ್ಪೀಡಲ್ಲಿ ಇರುತ್ತೆ ಈ ವಾರ ಸಿಂಹರಾಶಿಯವರಿಗೆ. ಅಂದರೆ ಇಲ್ಲಿ ನಿಮಗೆ ಉಳಿತಾಯಕ್ಕೆ ಸಾಧ್ಯ ಆಗೋದಿಲ್ಲ. 100 ರೂಪಾಯಿ ಬಂತ 100 ರೂಪಾಯಿ ಖರ್ಚು ಇರುತ್ತೆ ಅಷ್ಟೇ, ಪಟ್ಟಿ ಇಮಿಡಿಯೇಟ್ಲಿ ಸಮ ಪ್ರಮಾಣದಲ್ಲಿ ಇರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ಏನೆಲ್ಲ ಗಳಿಸ್ಬೇಕು ಈ ವಾರ ಅದಕ್ಕೆ ಪ್ರಯತ್ನ ಮಾಡ್ತೀರಾ,
ತುಂಬ ಪ್ರಯತ್ನ ಮಾಡ್ತೀರಾ. ಎಕ್ಸ್ಟ್ರಾ ಅರ್ನಿಂಗು, ಪಾರ್ಟ್ ಟೈಮು, ಮತ್ತೊಂದು ಮಗದೊಂದು, ಏನೆಲ್ಲ ಎಲ್ಲೆಲ್ಲಿ ಏನು ಆದಾಯನ ಗಳಿಸ್ಬೋದು ಅನ್ನೋ ಒಂದು ರಚನಾತ್ಮಕ ವ್ಯೂಹ ಅಂತೀವಿ, ಅದನ್ನು ನೀವು ಮಾಡುವಂಥದ್ದಾಗ್ತೀರ. ಅಂದರೆ ಪ್ಲ್ಯಾನಿಂಗು ತುಂಬ ಪರ್ಫೆಕ್ಟಾಗಿ ಇರುವಂಗೆ ನೋಡ್ಕೊಳ್ತೀರಾ. ಈ ವಾರ ಏನಾದರೂ ಸಮಯ ಸಿಕ್ಕರೆ ಇಲ್ಲೊಂದಿಷ್ಟು ಕೆಲಸ ಮಾಡಿ, ಇಲ್ಲೊಂದಿಷ್ಟು ಸಂಪಾದನೆ, ಅಥವಾ ಈ ವಾರ ಮಧ್ಯವಾರದಲ್ಲಿ ಏನಾದರೂ ಸ್ವಲ್ಪ ರಜೆ ಹಾಕಿ ಇಲ್ಲಿ ಹೋದರೆ ಏನಾದರೂ ಗಳಿಕೆ ಪ್ರಮಾಣ ಏರಿಕೆ ಆಗ್ಬೋದಾ ಅನ್ನೋ ಒಂದು ಪ್ಲ್ಯಾನಿಂಗು ಇದು ನಡೀತಾ ಇರುತ್ತೆ. ಸ್ವಲ್ಪ ಲಾಭವನ್ನು ತೆಗೆದುಕೊಳ್ತೀರಾ ಈ ವಿಷಯದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಕೌಟುಂಬಿಕವಾಗಿ ಹೇಳೋದಾದರೆ ಈ ವಾರದಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಒಂದಿಷ್ಟು ಮಾರ್ಗದರ್ಶನ, ಸಹಕಾರ ಎಲ್ಲವೂ ಲಭಿಸುವಂಥದ್ದಾಗುತ್ತೆ ಸಿಂಹರಾಶಿಯವರಿಗೆ. ಅಂದರೆ ಅಣ್ಣ ತಮ್ಮ, ಅಕ್ಕ ತಂಗಿ, ಮಾವ, ಅಳಿಯ ಯಾರೇ ಇರಲಿ ಅವರೆಲ್ಲರೂ ನಿಮ್ಮ ಮಾತಿಗೆ ಮನ್ನಣೆ ಕೊಡುವಂಥವ್ರಾಗ್ತಾರೆ. ನೀವು ಹೇಳಿದ ರೀತಿಯಲ್ಲಿ ಅವರು ನಿಮಗೆ ಸಹಾಯ ಮಾಡುವಂಥವ್ರಾಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನು ವಿಷಯಕ್ಕೆ ಬರೋದಾದರೆ ಈ ವಾರ ನಿಮಗೆ ಒಂದಿಷ್ಟು ವಿಷಯಗಳಿಗೆ ತರ್ಕದ ರೀತಿಯಲ್ಲಿ ವಾದಗಳನ್ನು ಮಾಡುವಂಥವ್ರಾಗ್ತೀರ. ಇದರಿಂದ ಸ್ವಲ್ಪ ನಿಮ್ಮ ಬಗ್ಗೆ ಇರತಕ್ಕಂತಹ ಮಮತೆ, ಕನಿಕರ ಅದು ದೂರವಾಗಿಬಿಡುತ್ತೆ. ಅಯ್ಯೋ ಅವನಿಗೆ ಎಷ್ಟು ಹೇಳಿದರೆ ಅಷ್ಟೇ, ಬುದ್ಧಿನೇ ಬರೋದಿಲ್ಲ ಅವನಿಗೆ ಅಂತ ಬೈತಾರೆ. ಆ ರೀತಿಯಲ್ಲಿ ಅನುಭವಕ್ಕೆ ಈ ವಾರ ವಿದ್ಯಾರ್ಥಿಗಳಲ್ಲಿ ಬರುವಂಥದ್ದಾಗುತ್ತೆ. ಸ್ವಲ್ಪ ಪ್ರತಿಷ್ಠೆ ಬಿಟ್ಟು ನೀವೇನಾದರೂ ಬೇರೆಯವರ ಮಾತುಗಳನ್ನು ಕೇಳಿದ್ದೇ ಆದಲ್ಲಿ ನೀವು ಉತ್ತಮ ವಿದ್ಯಾರ್ಥಿ. ಒಂದು ವೇಳೆ ಪ್ರತಿಷ್ಠೆಯನ್ನು ನೀವು ಸ್ವಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಅಲ್ಲಿ ನಿಮ್ಮನ್ನು ಉತ್ತಮ ವಿದ್ಯಾರ್ಥಿ ಅನ್ನಲು ಸಾಧ್ಯವಿಲ್ಲ. ಇವನ್ಯಾರೋ ರೌಡಿ ವಿದ್ಯಾರ್ಥಿ ಅನ್ನೋ ರೀತಿಯಲ್ಲಿ ಗಣನೆಗೆ ತೆಗೆದುಕೊಳ್ಳುವಂಥದ್ದಾಗುತ್ತೆ ಮತ್ತು ನಿಮಗೆ ಯಾರೂ ಸಹಾಯ ಮಾಡುವುದಿಲ್ಲ. ಹಾಗಾಗಿ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾವುದನ್ನು ಬೌಂಡ್ರಿಯಲ್ಲಿ ಇರುವಂಗೆ ನೋಡ್ಕೊಳ್ಳಿ, ಬೌಂಡ್ರಿ ಕ್ರಾಸ್ ಮಾಡಲು ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ವ್ಯಾವಹಾರಿಕವಾಗಿ ಮತ್ತು ಉದ್ಯೋಗದ ಒಂದು ರೀತಿಯ ನೋಡೋದಾದರೆ ಉದ್ಯೋಗದಲ್ಲಿ ಒಂದಿಷ್ಟು ಸ್ಥಿರತೆ ಕಂಡು ಬರುವಂಥದ್ದಾಗುತ್ತೆ. ನಿಮ್ಮ ಒಂದು ಕೆಲಸ ಏನಿದೆ ಅದನ್ನು ವಿತಿನ್ ಟಾಸ್ಕ್ ರೀತಿಯಲ್ಲಿ ತೆಗೆದುಕೊಂಡು ಡೆಡ್ಲೈನ್ ಒಳಗಡೆ ಮುಗಿಸುವಂಥದ್ದಾಗತ್ತೆ. ಇದರಿಂದ ಬಾಸು ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದಾಗುತ್ತೆ. ಕೆಲವು ಜವಾಬ್ದಾರಿಯುತವಾದ ಇನ್ನೂ ಹೆಚ್ಚಿನ ಕೆಲಸಗಳು ನಿಮಗೆ ಈ ವಾರದಲ್ಲಿ ಸಿಗುವಂಥದ್ದಾಗುತ್ತೆ. ಇನ್ನು ವ್ಯಾವಹಾರಿಕವಾಗಿ ವ್ಯಾಪಾರದ ದೃಷ್ಟಿಯಲ್ಲಿ ನೋಡೋದಾದರೆ ಈ ವಾರ ಒಂದಿಷ್ಟು ಲಾಸು ಇದೆ, ಲಾಭವೂ ಇದೆ. ಲಾಭ ಎಷ್ಟು ಬರುತ್ತೋ ಲಾಸು ಅದನ್ನು ಸಮ ಪ್ರಮಾಣದಲ್ಲಿ ಸರಿದೂಗಿಸುವಂಥದ್ದಾಗುತ್ತೆ. ಬಟ್ ವಾರದ ಕೊನೆಯಲ್ಲಿ ಒಂದಿಷ್ಟು ನಿಮ್ಮ ಒಂದು ವ್ಯಾಪಾರ ಗಣನೀಯವಾದ ಲಾಭವನ್ನು ತೆಗೆದುಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವೈವಾಹಿಕ ಜೀವನದಲ್ಲಿ ನೋಡೋದಾದರೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಾತ್ಸಲ್ಯ, ಮಮತೆ ಕಂಡುಬರುವಂಥದ್ದಾಗತ್ತೆ. ದಾಂಪತ್ಯ ಇಷ್ಟು ದಿನ ಬೇರೆ ಇತ್ತು, ಈ ವಾರ ಒಂದು ರೀತಿಯಲ್ಲಿ ಸ್ಮೂತಾಗಿ ತುಂಬ ಪ್ರೀತಿಯಿಂದ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ದಿನದಲ್ಲಿ ಅಂದರೆ ಈ ಒಂದು ವಾರದಲ್ಲಿ ಶುಭ ಯೋಗ ಕೂಡಿ ಬರುವಂಥದ್ದು ಅಂದರೆ ವಿವಾಹ, ಅಂದರೆ ಮದುವೆ ಯೋಗ ಕೂಡಿ ಬರ್ತಾ ಇದೆ. ಅದು ಹೆಣ್ಣಿರಲಿ ಗಂಡಿರಲಿ ಈ ವಾರ ನಿಮಗೆ ಮದುವೆಯ ಒಂದು ಪ್ರಸ್ತಾಪ, ಏನೋ ಒಂದು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೋದು ಅಥವಾ ಗಂಡು ನೋಡ್ಲಿಕ್ಕೆ ಹೋಗ್ಬೋದು. ಸೊ ಅದು ಇಷ್ಟ ಆಗಿಬಿಡುತ್ತೆ, ಮದುವೆ ಫಿಕ್ಸ್ ಆಗುವಂಥ ಒಂದು ಹಂತಕ್ಕೆ ಬರುವಂಥದ್ದಾಗುತ್ತೆ ಸಿಂಹರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯವಾಗಿ ನೋಡೋದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಈ ಎದೆ ಉರಿ ಆಗ್ಬೋದು, ಕೆಮ್ಮು ಆಗ್ಬೋದು, ಅಥವಾ ಈ ಮೂಗಿನಲ್ಲಿ ರಕ್ತ ಬರುವಂಥದ್ದು ಆಗ್ಬೋದು. ಅಂದರೆ ಎಕ್ಸಸ್ ಹೀಟ್ ಅಂತೀವಿ, ಅದು ನಿಮಗೆ ಈ ವಾರದಿಂದಲೇ ಪ್ರಾರಂಭ ಆಗುತ್ತೆ. ಸ್ವಲ್ಪ ಆದಷ್ಟು ಎಳನೀರು, ಮಜ್ಜಿಗೆ, ಗಂಜಿ ಇಂಥವುಗಳನ್ನು ಸೇವನೆ ಮಾಡಿ ಇದರಿಂದ ದೂರ ಆಗ್ಬೋದು. ಇಲ್ಲದೇ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಈ ರಕ್ತ ಬರ್ತಂದರೆ ಗಾಬರಿ ಆಗುವಂಥದ್ದಾಗುತ್ತೆ, ಮತ್ತು ಈ ಎದೆ ಉರಿ ಅಂದಾಗೂ ಗಾಬರಿ ಆಗುವಂಥದ್ದಾಗುತ್ತೆ. ಹಾಗಾಗಿ ಮನೆಯ ಸದಸ್ಯರಿಗೂ ಗಾಬರಿ ಪಡಿಸಬೇಡಿ. ಆದಷ್ಟು ನೀರನ್ನು ಅತಿಯಾಗಿ ಕುಡೀರಿ ಮತ್ತು ಒಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಆದಷ್ಟು ಬಿಸಿಲನ್ನು ಅಲ್ಲಿ ಓಡಾಡೋದನ್ನು ಕಡಿಮೆ ಮಾಡಿ. ಮನೆಯ ಗುರು ಹಿರಿಯರ ಸದಸ್ಯರ ಮಾರ್ಗದರ್ಶನವನ್ನು ಪಾಲನೆ ಮಾಡಿ. ಹೊರಗಡೆ ಹೋಗಬೇಕಾದ್ರೆ ಕ್ಯಾಪ್ ಹಾಕಿಕೊಳ್ಳಿ ಮತ್ತು ನಿಮ್ಮದೇ ಆದಂಥ ಒಂದಿಷ್ಟು ಆರೋಗ್ಯಕ್ಕೆ ಬೇಕಾಗಿರತಕ್ಕಂತಹ ಸೂಚನೆಗಳನ್ನು ಪಾಲನೆ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಈ ವಾರ ಸ್ವಲ್ಪ ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಏಕೆಂದರೆ ನಿಮ್ಮ ಕೆಲಸ ಇದ್ದೇ ಇರುತ್ತೆ, ಆರೋಗ್ಯ ಇದ್ದರೆ ತಾನೇ ನೀವು ಕೆಲಸ ಮಾಡೋದು. ಹಾಗಾಗಿ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಿ ಅಂತ
ಅಂತಲೇ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ, ಅದೇ ರೀತಿ ಶಿವಸ್ತುತಿ ಅಥವಾ ಶಿವ ಅಷ್ಟೋತ್ತರ ಅಥವಾ ಮಹಾಮೃತ್ಯುಂಜಯ ಜಪ ಇದನ್ನು ಮಾಡಿ, ಇದರಿಂದ ಆರೋಗ್ಯದಲ್ಲಿ ಗಣನೀಯವಾದ ಸುಧಾರಣೆ ಕಂಡು ಬರುವಂಥದ್ದಾಗುತ್ತೆ. ಮತ್ತು ಈ ಒಂದು ಶಿವರಾತ್ರಿಯ ದಿನ ಸಾಧ್ಯವಾದಷ್ಟೇ ಜಾಗರಣೆ ಮಾಡಿ, ಅಂದರೆ ಉಪವಾಸ ಮಾಡಿ ಶಿವನ ಒಂದು ಆರಾಧನೆ ಮಾಡಿ, ಇದರಿಂದ ಇನ್ನೂ ಹೆಚ್ಚಿನ ಲಾಭಗಳು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಶನಿ ದೇವರನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಅಷ್ಟಮ ಶನಿ ತುಂಬ ನಿಮಗೆ ಈ ಒಂದು ವಾರ ಕೆಲವು ಟಾಸ್ಕ್ಗಳು ಕೊಡ್ತಾನೆ, ಆದರೆ ಧೈರ್ಯವಾಗಿರಿ, ಏನೂ ಆಗೋದಿಲ್ಲ. ಸ್ವಲ್ಪ ಏನೋ ತೊಂದರೆಗಳಾದ್ರೂ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಖಂಡಿತವಾಗಿ ನಿಮ್ಮನ್ನು ಯಾರೂ ಅಲ್ಲಾಡಿಸ್ಲಿಕ್ಕಾಗಲ್ಲ. ಆದರೆ ಅಳುಕುತನ ಬೇಡ, ಹಿಂಜರಿಕೆ ಸ್ವಭಾವ ಬೇಡ, ಏನಾಗುತ್ತೆ ಫೇಸ್ ಮಾಡಿ. ಧೈರ್ಯಂ ಸರ್ವತ್ರ ಸಾಧನಂ. ಆಲ್ರೆಡಿ ನೀವು ಧೈರ್ಯವಾಗಿ ಬಂದಿದ್ದೀರಾ ಇಷ್ಟು ದಿನಗಳ ಕಾಲ, ಇನ್ನೂ ಸ್ವಲ್ಪ ಧೈರ್ಯ ತೆಗೆದುಕೊಳ್ಳಿ, ಏನೂ ಆಗೋದಿಲ್ಲ. ಏನೋ ಒಂದು ರಿಸಲ್ಟ್ ಬರುತ್ತೆ, ಅದು ನಿಮ್ಮ ಪರವಾಗಾದರೆ ಸಂತೋಷ, ಪರವಾಗಿಲ್ಲದಿದ್ದರೂ ತೊಂದರೆ ಇಲ್ಲ, ಮುಂದೆ ಅದನ್ನು ಪರಿವರ್ತನೆ ಮಾಡಿಕೊಳ್ಳುವ ಒಂದು ಶಕ್ತಿ ಆದರೂ ನಿಮಗೆ ಮಾರ್ಗದರ್ಶನ ರೂಪದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಂದು ಪರಿಹಾರವನ್ನು ಆ್ಯಡ್ ಮಾಡ್ಕೊಳ್ಳಿ, ಪ್ರತಿ ಶನಿವಾರ ಸಾಧ್ಯವಾದಷ್ಟು ಮಂದಿಗೆ ಅನ್ನದಾನವನ್ನು ಮಾಡಿ, ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಸಿಂಹರಾಶಿಯವರ ಈ ವಾರದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.